ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಡು ನಾಟ್ ಎಂಟರ್ ಅಂತ. ಇದೊಂದು ಡೆವಿಲ್ ಮೂವಿ. ನಿಮಗೆ ಖಂಡಿತವಾಗಿ ಇಷ್ಟ ಆಗೇ ಆಗುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆಯೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ 5 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಅವರೆಲ್ಲ ಆಕ್ಚುಲಿ ಒಂದು ಯೂಟ್ಯೂಬ್ ನ ಮಾಡ್ಕೊಂಡು ಅದ್ರ ಮೂಲಕ ಫೇಮಸ್ ಆಗುವಂತ ಹೊಂಚಾಗ್ತಿದ್ರು. ಅಂದಾಗೆ ಅವರ ಯೂಟ್ಯೂಬ್ ಚಾನಲ್ ಹೆಸರು ಕ್ರೀಪರ್ಸ್ ಅಂತ. ಅವರು ಈ ಗೋಸ್ಟ್ ಹಾಂಟೆಡ್ ಹೌಸ್ ಅದ್ರ ಬಗ್ಗಿನ ವಿಡಿಯೋ ಎಲ್ಲ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ವೈರಲ್ ಆಗ್ಬೇಕಂತ ಕಾಯ್ತಿದ್ರು. ಅದಕ್ಕೋಸ್ಕರ ಹಲವಾರು ವಿಡಿಯೋಗಳನ್ನ ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿವರೆಗೆ ಅವರಿಗೆ ಅಂತ ವಿಡಿಯೋ ಯಾವುದು ಕೂಡ ಸಿಕ್ಕಿರುವುದಿಲ್ಲ. ತಾವು ಅಪ್ಲೋಡ್ ಮಾಡಿದಂತ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಕೂಡ ಕಮ್ಮಿ ವ್ಯೂಸ್ ಬಂದಿದ್ದ ಕಾರಣ ಅವರು ಅಂತ ಒಂದು ವಿಡಿಯೋಗೋಸ್ಕರ ಕಾಯ್ತಿದ್ರು. ಅಂದಾಗೆ ಅವರೆಲ್ಲರ ಪರಿಚಯ ಮಾಡೋದನ್ನೇ ನಾವು ಮರೆತು ಬಿಟ್ಟಿದೆ. ಇವಳು ಡಯಾನಾ, ಇದು ರಿಗ್, ಇದು ವರ್ಧನ್, ಜೇಡಿ, ಹಾಗೆ ಲಾಸ್ಟ್ ಅಲ್ಲಿ ಗೋರಾ ಅಂತ. ಎನಿವೆ ಇವಾಗ ಕತೆ ಕಡೆ ಬಂದ್ರೆ, ಆವತ್ ರಾತ್ರಿ ಇವೆಲ್ಲ ಫ್ರೆಂಡ್ಸ್ ಗಳು ಕೂಡ ಒಂದು ಪೇಂಟಿಂಗ್ ನ ಶೂಟ್ ಮಾಡ್ಬೇಕಂತ ಹೋಗ್ತಾರೆ. ಆ ಪೇಂಟಿಂಗ್ ಆಕ್ಚುಲಿ ಒಂದು ಸೀಕ್ರೆಟ್ ಲೊಕೇಶನ್ ಅಲ್ಲಿ ಇದೆ. ಗವರ್ಮೆಂಟ್ ಅವರು ಆ ಪೇಂಟಿಂಗ್ ಇರೋ ಪ್ಲೇಸ್ ಗೆ ಹೋಗ್ಲಿಕ್ಕೆ ಬ್ಯಾನ್ ಮಾಡಿದ್ರು. ಅದಕ್ಕೋಸ್ಕರ ಅಲ್ಲಿ ಹೋಗದೆ ನೋಡದೇ ಇರೋರು ತುಂಬಾ ಜನ ಇದ್ದಾರೆ. ಅಲ್ಲೋಗಿ ಅದರ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಮ್ಗೆ ವ್ಯೂಸ್ ಸಿಗುತ್ತೆ, ವೈರಲ್ ಆಗುತ್ತೆ ಅಂತ ಆ ಒಂದು ಯೋಚನೆಯಿಂದ ಕೊನೆಗೂ ಅವರು ಆ ಪ್ಲೇಸ್ಗೆ ಹೋಗ್ತಾರೆ. ಆ ರಾತ್ರಿ ಅವರೊಂದು ಟ್ರೈನ್ ಹತ್ತಿ ಆ ಟ್ರೈನ್ ಮೂಲಕ ಮಧ್ಯ ದಾರಿ ಜಂಪ್ ಮಾಡಿ ಅನಂತರ ಆ ಪ್ಲೇಸ್ಗೆ ರೀಚ್ ಆಗ್ಬೇಕು. ಮಧ್ಯದಾರಿಯಲ್ಲಿ ಯಾವುದೇ ರೀತಿಯ ಅಪಾಯ ಬಂದ್ರೂ ಕೂಡ, ಲೈಕ್ ಅವರ ಹೋಗೋ ದಾರಿಗೆ ಯಾವುದೇ ಕಾಂಪೌಂಡ್ ಆಗ್ಲಿ ಲಾಕರ್ ಆಗ್ಲಿ ಅಡ್ಡ ಬಂದ್ರೆ ಅದನ್ನ ತೆಗೆದು ಆಪರೇಟ್ ಮಾಡೋ ಕೆಲಸ ಈ ಗೋರಾದು. ಅವಳು ಅದರಲ್ಲೆಲ್ಲ ಎತ್ತಿದ ಕೈ. ಅದಕ್ಕೋಸ್ಕರ ಆ ರಿಗ್ಗೇನಿದ್ದಾನೆ ಅವಳನ್ನ ಆ ಗುಂಪಲ್ಲಿ ಸೇರಿಸ್ಕೊಂಡಿದ್ದ. ಎನಿವೆ ಅವರಂತೂ ಆ ಟ್ರೈನ್ ಮೂಲಕ ಜಂಪ್ ಮಾಡಿದ ನಂತರ ಸೀದಾ ಒಂದು ಕಾಂಪೌಂಡ್ ಹತ್ತಿರ ಹೋಗಿ ನಿಲ್ತಾರೆ. ಆ ಕಾಂಪೌಂಡ್ ನ ಹಾರಿ ಆಚೆ ಹೋಗ್ಬೇಕು. ಸೊ ಅದರ ಮಾರ್ಗನ ಅಫ್ಕೋರ್ಸ್ ಈ ಗೋರನೆ ಹುಡುಕಿ ತೆಗೆದು ಅಂತೂ ಇಂತೂ ಅವರು ಆ ಕಾಂಪೌಂಡ್ ನ ಹಾರಿ ಆ ಪ್ಲೇಸ್ಗೆ, ಅಂದ್ರೆ ಆ ಪೇಂಟಿಂಗ್ ಇರೋ ಪ್ಲೇಸ್ಗೆ ಅಂತೂ ರೀಚ್ ಆಗ್ತಾರೆ. ಅನಂತರ ಅವ್ರ ಕೆಲಸ ಏನಿದೆ, ವಿಡಿಯೋ ಮಾಡೋದು. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮೊಬೈಲ್ ತೆಗೆದು ಆ ಎಲ್ಲಾ ಪ್ಲೇಸ್ ನ ವಿಡಿಯೋ ಮಾಡ್ತಾ ಹೋಗ್ತಾರೆ. ಬಟ್ ಅವರ ಗುಂಪಲ್ಲಿ ಜೇಡಿ ಎಂಬಾತ ಇದ್ದ. ಅವರೆಲ್ಲರಿಗೆ ಕಂಪೇರ್ ಮಾಡಿದ್ರೆ ಅವನು ತುಂಬಾ ದುರಾಸೆ ಉಳ್ಳ ವ್ಯಕ್ತಿಯಾಗಿದ್ದ. ಅವನಿಗೆ ವೈರಲ್ ಆಗ್ಬೇಕೆಂಬ ಆಸೆ ಇಲ್ಲ, ಬದಲಾಗಿ ಹಣ ಮಾಡ್ಬೇಕಂತ ಆಸೆ ಇತ್ತು. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಅಲ್ಲಿದ್ದ ಪೇಂಟಿಂಗ್ ನ ಒಂದ್ ತುಂಡನ್ನ ಕೆತ್ತಿ ತೆಗೆದು ಅಲ್ಲಿಂದ ತಗೊಂಡೋಗ್ಲಿಕ್ಕೆ ಮುಂದಾಗ್ತಾನೆ. ಯಾಕಂದ್ರೆ ಅವನ ಪ್ಲಾನ್ ಏನಪ್ಪಾ ಅಂದ್ರೆ, ಹೊರಗಡೆ ಈ ಪೇಂಟಿಂಗ್ ನ ಒಂದು ತುಂಡಿ ಕೂಡ ಕೋಟಿಗಟ್ಲೆ ದುಡ್ಡಿದೆ, ಅದನ್ನ ಮಾರಿ ಹಣ ಮಾಡುವಂತ ಅವನು ಆ ಕೆಲಸಕ್ಕೆ ಮುಂದಾಗ್ತಾನೆ. ಬಟ್ ಅದಕ್ಕೆ ಈ ರಿಗ್ ಬಿಡಲ್ಲ. ಅವನು ಹೇಳ್ತಾನೆ, ನಾವಿಲ್ಲಿ ಬಂದಿದ್ದು ಬರೀ ವಿಡಿಯೋಗೋಸ್ಕರ ಮಾತ್ರ, ಇಲ್ಲಿ ಯಾವ ವಸ್ತುನ ಕೂಡ ಮುಟ್ಬಾರ್ದಂತ. ಬಟ್ ಜೇಡಿ ಅವನ ಮಾತನ್ನ ಕೇಳದೆ ಅಲ್ಲಿದ್ದ ಒಂದು ತುಂಡನ್ನ ಕಿತ್ಕೊಂಡು ಅವನು ಎಸ್ಕೇಪ್ ಆಗ್ತಾನೆ. ಇವರು ಹೋದ್ರೆ ಹೋಗ್ಲಿ ಅಂತ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾ ಹೋಗ್ತಾರೆ. ಪ್ರತಿಯೊಬ್ಬರು ಪ್ರತಿಯೊಂದು ಪ್ಲೇಸ್ನ ಕರೆಕ್ಟ್ ಆಗಿ ವಿಡಿಯೋ ಮಾಡಿ ಅಂತೂ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವ್ರು ಎಸ್ಕೇಪ್ ಆಗ್ಲಿಕ್ಕೆ ಒಂದು ರೀಸನ್ ಇದೆ. ಯಾಕಂದ್ರೆ ಆ ಹೊತ್ತಿಗೆ ಆ ಪ್ಲೇಸ್ನ ಒಬ್ಬ ಗಾರ್ಡ್ ಬಂದು ಅವ್ರನ್ನ ಹಿಡಿಯೋಕೆ ಬಂದಿದ್ದ. ಸೊ ಪ್ರಾಣನ ಉಳಿಸ್ಕೊಳ್ಳಿಕ್ಕೋಸ್ಕರ ಅವರು ಆ ಪ್ಲೇಸಿಂದ ಎಸ್ಕೇಪ್ ಆಗಿ ಕೊನೆಗೂ ತಮ್ಮ ಮನೆ ರೀಚ್ ಆಗ್ತಾರೆ. ಮನೆಗೆ ಬಂದ ಕೂಡಲೇ ಅವ್ರು ಮಾಡಿದ ಮೊದಲೇ ಕೆಲಸವೇ ಆ ವಿಡಿಯೋನ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದು. ಬಟ್ ಬ್ಯಾಡ್ ಲಕ್, ಅವರ ವಿಡಿಯೋಗೆ 82 ವ್ಯೂಸ್ ಮಾತ್ರ ಬಂದಿರುತ್ತೆ. ಆ ವ್ಯೂಸ್ ಕಂಡು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಬೇಜಾರಾಗುತ್ತೆ. ಆ ಪೇಂಟಿಂಗ್ ನ ಇಲ್ಲಿವರೆಗೆ ಯಾರು ಕೂಡ ನೋಡಿಲ್ಲ. ಅಂತ ಒಂದು ಸಾಹಸ ಮಾಡಿ ನಾವು ಆ ಪೇಂಟಿಂಗ್ ನ ತೋರಿಸಿದ್ರು ಕೂಡ ಯಾರು ಕೂಡ ನೋಡ್ತಿಲ್ಲ, ವೈರಲ್ ಆಗ್ತಿಲ್ಲಲ್ಲ ಅಂತ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಆವಾಗ ರಿಗ್ ಏನಿದ್ದಾನೆ ಆ ಗುಂಪಿನ ಒಬ್ಬ ಕ್ಯಾಪ್ಟನ್ ಅಂತ ಹೇಳ್ಬೋದು. ಅವನು ಎಲ್ಲರಿಗೋಸ್ಕರ ಒಂದು ಪ್ಲಾನ್ ಕೊಡ್ತಾನೆ. ಅದೇನಪ್ಪ ಅಂದ್ರೆ, ಇದೇ ಊರಲ್ಲಿ ಪ್ಯಾರಾಗೋನ್ ಹೆಸರಿನ ಒಂದು ಅಬಾರ್ಡೆಂಟ್ ಹೋಟೆಲ್ ಇದೆ. ಆ ಹೋಟೆಲ್ ನ ಹಿಂದೆ ಒಂದ್ ದೊಡ್ಡ ಕತೆ ಇದೆ. ಅದೇನಪ್ಪ ಅಂದ್ರೆ, ಸುಮಾರು ವರ್ಷಗಳ ಹಿಂದೆ ದೊಡ್ಡ ಗ್ಯಾಂಗ್ಸ್ಟರ್ ಆದ ಲೆಸ್ಕಿನ್ ಎಂಬಾತ ತನ್ನ ಒಂದು ದೊಡ್ಡ ಅಮೌಂಟ್ 3,000 ಕೋಟಿನ ಆ ಹೋಟೆಲ್ ನ ಒಳಗೆ ದಫನ್ ಮಾಡಿ ಇಟ್ಟಿದ್ದಾನಂತ. ಇಲ್ಲಿವರೆಗೆ ಯಾರಿಗೂ ಕೂಡ ಆ ಒಂದು ಅಮೌಂಟ್ ನ ಹೊರಗಡೆ ತರ್ಲಿಕ್ಕಾಗ್ಲಿಲ್ಲ. ಆ ಒಂದು ಸಾಹಸ ಕಾರ್ಯಕ್ಕೆ ಕೈ ಹಾಕಿದವರು ಇಲ್ಲಿವರೆಗೆ ಕೂಡ ವಾಪಸ್ ಬಂದಿಲ್ಲ. ಯಾಕಂದ್ರೆ ಕೆಲವು ಪ್ರಕಾರ ಆ ಹೋಟೆಲ್ ಅಲ್ಲಿ ಒಂದು ದೆವ್ವದ ಶಕ್ತಿ ಇದೆ. ಅಲ್ಲಿ ಹೋದವ್ರನ್ನೆಲ್ಲ ಆ ದೆವ್ವ ಕೊಲ್ತಿದೆ ಅಂತ. ಸೊ ನಮ್ಗೆ ಯಾರಿಗೂ ಕೂಡ ಆ ದೆವ್ವದ ಮೇಲೆ ನಂಬಿಕೆ ಇಲ್ಲ. ದೆವ್ವ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಜನಗಳು ಹೇಳೋ ಪ್ರಕಾರ ಅಲ್ಲಿ ದೆವ್ವ ಇದೆ ಅಂದ್ರೆ ಅಲ್ಲೋಗಿ ನಾವು ವಿಡಿಯೋನ ಶೂಟ್ ಮಾಡಿ ಆಮೇಲೆ ಬಂದು ಅಪ್ಲೋಡ್ ಮಾಡಿದ್ರೆ ಗ್ಯಾರಂಟಿಯಾಗಿ ವ್ಯೂಸ್ ಕಿತ್ಕೊಂಡ್ ಬರುತ್ತೆ ಅಂತ ಒಂದು ಹೋಪ್ ನ ಕೊಡ್ತಾನೆ. ರಿಗ್ನ ಐಡಿಯಾ ಅವರೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅಂಡ್ ಮತ್ತೊಂದು ವಿಷಯ, ಅವರ ಟೀಮ್ ಅಲ್ಲಿ ಇವಾಗ ಜೇಡಿ ಇಲ್ಲ, ಅವನು ಆ ಟೀಮ್ ನ ಬಿಟ್ಟೋಗಿದ್ದ. ಅದಾದ ನಂತರ ಅವರೆಲ್ಲ ಕೂತ್ಕೊಂಡು ಹೇಗ್ ಪ್ಲಾನ್ ಮಾಡೋದು ಏನಂತ ಎಲ್ಲವನ್ನ ರೆಡಿ ಮಾಡ್ಕೋತಾರೆ. ಹಾಗೆ ಡಿಸೈಡ್ ಮಾಡ್ತಾರೆ
ಇವತ್ತು ರಾತ್ರಿ ಹೋಗಿ ಆ ಪ್ಲೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಈ ಕಡೆ ಡಯಾನಾ ಕಂಪ್ಯೂಟರ್ ಅಲ್ಲಿ ಕೂತು ಏನೋ ಮಾಡ್ತಿರುವಾಗ ಅವಳಿಗೊಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋದಲ್ಲಿ ಇವರ ಗ್ರೂಪ್ ಅನ್ನ ಬಿಟ್ಟೋಗಿದ್ನಲ್ಲ ಜೇಡಿ, ಅವನು ಬೇರೆ ಯಾವುದೋ ಗುಂಪೊಟ್ಟಿಗೆ ಸೇರ್ಕೊಂಡು ಬೇರೆ ಕೆಲಸವನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ದ. ಅವರು ಕೂಡ ಯೂಟ್ಯೂಬ್ ಚಾನಲ್ ನಡೆಸ್ತಿದ್ರು. ಆಕ್ಚುಲಿ ಅವ್ರು ಮಾಡೋ ಕೆಲಸ ಇಲ್ಲಿಗಲ್ ಆಗಿತ್ತು. ಗನ್ನಾಗೆ ವೆಪನ್ ತೋರಿಸಿ ಜನರಿಗೆ ಭಯಪಡಿಸಿ ಆ ರೀತಿಯ ಒಂದು ವಿಡಿಯೋ ಮಾಡಿ ಅವರು ಫೇಮಸ್ ಆಗಿದ್ರು. ಇವ್ರಿಗಿಂತ ಅವರ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಬಟ್ ರೆಗ್ಗೆ ಅದಲ್ಲಿ ಇಷ್ಟ ಆಗುದಿಲ್ಲ. ನಾವು ವೈರಲ್ ಆದ್ರೆ ಕರೆಕ್ಟಾಗಿ ವೈರಲ್ ಆಗ್ಬೇಕೆಂಬ ಆಸೆ ಅವನಿಗಿತ್ತು. ಬಟ್ ಅದನ್ನೆಲ್ಲ ಕಂಡು ಈ ಡಯಾನಾಗೆ ಕೋಪ ಬರುತ್ತೆ. ಅವಳು ಅವನಿಗೇನಾದ್ರೂ ಮಾಡಿ ತೋರಿಸ್ಬೇಕು ಅಂತ ಇವಳೇನ್ ಮಾಡ್ತಾಳೆ, ರೆಗ್ಗೆ ಗೊತ್ತಾಗ್ದಿರುವ ಹಾಗೆ ಒಂದು ಪೋಸ್ಟ್ ಮಾಡ್ತಾಳೆ. ನಮ್ಮ ಟೀಮ್ ಇವತ್ ರಾತ್ರಿ ನಮ್ಮ ಕ್ರೀಪರ್ಸ್ ಯೂಟ್ಯೂಬರ್ಸ್ ಗ್ಯಾಂಗ್ ಏನಿದ್ದಾರೆ ಇವತ್ ರಾತ್ರಿ ಪ್ಯಾರಗನ್ ಹೋಟೆಲ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೇವಂತ. ಎನಿವೇ ಅದಾದ ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದ ಆ ಪ್ಲಾನ್ಗೆ ಹೊರಡುವ ಸಮಯ ಬರುತ್ತೆ. ರೂಮಲ್ಲಿ ಇವಾಗ ಎಲ್ಲ ಕೂಡ ಇದ್ದಾರೆ, ಡಯಾನಾ, ರಿಗ್, ವರ್ಧನ್ ಹಾಗೆ ಗೋರಾ. ಆವಾಗ ಡೋರ್ನ ಶಬ್ದ ಆಗುತ್ತೆ. ನೋಡಿದ್ರೆ ಅಲ್ಲೊಬ್ಬ ವ್ಯಕ್ತಿ ಬಂದಿರ್ತಾನೆ. ಅವನು ಹೇಳ್ಕೊತಾನೆ, ನನ್ನ ಹೆಸರು ಪ್ರ್ಯಾಂಕ್ ಅಂತ. ನಂಗೆ ಗೊತ್ತಾಗಿದೆ ನೀವೆಲ್ಲ ಸೇರಿ ಇವತ್ತು ರಾತ್ರಿ ಆ ಹೋಟೆಲ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಂತ. ನಾನು ಕೂಡ ನಿಮ್ಮೊಟ್ಟಿಗೆ ಬರ್ತೇನೆ, ಯಾಕಂದರೆ ನನ್ನ ಅವಶ್ಯಕತೆ ನಿಮಗೆ ತುಂಬ ಇದೆ. ನಿಮ್ಗೇನಾದರೂ ಅಪಾಯ ಆದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಅಂತ ಅವನು ಸೀದಾ ಒಳ ಬರ್ತಾನೆ. ಬಟ್ ವರ್ಧನ್ ಆಗಿ ರಿಗ್ಗೆ ಡೌಟ್ ಬರುತ್ತೆ, ಇವನು ಮೋಸ್ಟ್ಲಿ ಪೊಲೀಸ್ ಕಡೆಯವನಾಗಿರ್ಬೋದಂತ. ಆವಾಗ ಫ್ರ್ಯಾಂಕ್ ಹೇಳ್ತಾನೆ, ನಾನು ಯಾವ ಪೊಲೀಸ್ ಕಡೆಯವನು ಕೂಡ ಅಲ್ಲ. ನನ್ನ ಇಲ್ಲಿ ಕರೆಸಿದ್ದು ಈ ಗೋರಾ. ನಾನು ಗೋರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದಿದ್ದೆ, ಬೇಕಾದ್ರೆ ಅವಳನ್ನ ಕೇಳಿ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಆದ್ರೂ ಕೂಡ ಈ ರಿಗ್ ಹಾಗೆ ವರ್ಧನ್ಗೆ ಡೌಟ್ ಇತ್ತು. ಆ ಒಂದು ಡೌಟ್ ಮೇರೆಗೆ ಅವರೊಂದು ಕ್ವಶನ್ ಕೇಳ್ತಾರೆ. ನಾವೀ ಪ್ಯಾರಗನ್ ಹೋಟೆಲ್ಗೆ ಹೋಗ್ತಿದ್ದೇವಂತ ನಿಮ್ಗೆ ಗೊತ್ತಾಯ್ತು, ನೀ ಗೋರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೀವೇ ಪೋಸ್ಟ್ ಹಾಕಿದ್ರಲ್ಲ ಅದ್ರ ಮೂಲಕ ಗೊತ್ತಾಯ್ತಂತ. ಅದರಿಂದ ಆ ರಿಗ್ಗೆ ತುಂಬಾ ಕೋಪ ಬರುತ್ತೆ. ಡಯಾನಾನೇ ಪೋಸ್ಟ್ ಆಗಿದ್ದಂತ ಅವನು ಅವಳ ಮೇಲೆ ರೇಗಾಡ್ತಾನೆ. ಆವಾಗ ಡಯಾನಾ ಕನ್ವಿನ್ಸ್ ಮಾಡ್ತಾಳೆ, ನಾವು ಈ ರೀತಿ ಪೋಸ್ಟ್ ಹಾಕೋದ್ರಿಂದ ನಮಗೆ ಮುಂದೆ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಖಂಡಿತವಾಗಿ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಮಾಡಿದೆ ಅಂತ. ಸೊ ಅನಂತರ ಅವರೆಲ್ಲರೂ ಅದನ್ನ ಮರೆತು ಒಂದು ವ್ಯಾನ್ ಮೂಲಕ ಅದೇ ಕೂಡಲೇ ಆ ಹೋಟೆಲ್ನ ರೀಚ್ ಆಗ್ತಾರೆ. ಬಟ್ ಅವರು ಫ್ರಂಟ್ ಡೋರಿಂದ ಎಂಟ್ರಿ ಆಗುದಿಲ್ಲ. ಬದಲಾಗಿ ರಿಗ್ನ ಪ್ಲಾನ್ ಪ್ರಕಾರ ಆ ಹೋಟೆಲ್ನ ಹಿಂದಿರುವ ಒಂದು ಟನಲ್ ಮೂಲಕ ಎಂಟ್ರಿ ಆಗುವಂತ ಅವರೆಲ್ಲರೂ ಕೂಡ ಆ ಟನಲ್ ಮೂಲಕ ಹೋಗ್ತಾರೆ. ಬಟ್ ಮುಂದೆ ಹೋಗ್ತಿದ್ದಾಗೆ ಅವ್ರಿಗೆ ಗೊತ್ತಾಗುತ್ತೆ ಅದೊಂದು ಡೆಡ್ ಎಂಡ್, ಅದ್ರ ಮೂಲಕ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಆವಾಗ ರಿಗ್ನ ಕಣ್ಣಿಗೆ ಒಂದು ಪೈಪ್ ತೊರಿ ಬರುತ್ತೆ. ಸೊ ಅನಂತರ ಅವರೆಲ್ಲರೂ ಆ ಪೈಪ್ ಮೂಲಕ ಅಲ್ಲಿಂದ ಹೋಗ್ಲಿಕ್ಕೆ ಮುಂದಾಗ್ತಾರೆ. ಬಟ್ ಹೋಗ್ತಾ ಮುಂದೆ ಸಾವಿರಾರು ಇಲ್ಲಿಯ ಗುಂಪೊಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ ಬರುತ್ತೆ ಅಂದ್ರೆ ಅವುಗಳ ಹಿಂಡೇನಿದೆ ಇವರಿದ್ದಲ್ಲಿ ಬರ್ತಿರುತ್ತೆ. ಆವಾಗ ಇವರೇಗೂ ಅದರಿಂದ ಪಾರಾಗ್ತಾರೆ. ಈ ಗೋರಾಗೆ ಇಲಿಗಳಂದ್ರೆ ಭಯ ಅಂತ ಅಲ್ಲಿದ್ದ ಫ್ರಾಂಕ್ಗೆ ಗೊತ್ತಾಗುತ್ತೆ. ಅವನು ಅವಳನ್ನ ಅದರಿಂದ ಕಾಪಾಡ್ತಾನೆ. ಇದರಿಂದ ಗೋರಾಗಿ ಅವನ ಮೇಲೆ ಒಂದ್ ರೀತಿ ಕ್ರಶ್ ಆಗುತ್ತೆ. ಎನಿವೇ ಅದಾದ ಸುಮಾರು ಹೊತ್ತಿನ ನಂತರ ಅವರೆಲ್ಲರೂ ಆ ಪೈಪ್ ಮೂಲಕ ಅಂತೂ ಆ ಹೋಟೆಲ್ನ ಒಳಗೆ ಎಂಟ್ರಿ ಆಗ್ತಾರೆ. ಆ ಹೋಟೆಲ್ ಇದ್ದ ವಾತಾವರಣ ನೋಡಿ ಎಲ್ಲರಿಗೂ ಕೂಡ ಕ್ರೀಪ್ ಅನಿಸುತ್ತೆ. ಇವರೇನು ಅಂದ್ಕೊಂಡಿದ್ದಾರೆ ಮಾಮೂಲಾಗಿರ್ಬೋದಂತ, ಬಟ್ ಅದರಿಗಿಂತ ಆ ಹೋಟೆಲ್ ಭಯಾನಕವಾಗಿತ್ತು. ಅನಂತರ ಒಬ್ಬೊಬ್ಬರು ತಮ್ಮ ಮೊಬೈಲ್ ಹಾಗೆ ಕ್ಯಾಮರಾನ ತೆಗೆದು ಆ ಪ್ಲೇಸ್ನ ಶೂಟ್ ಮಾಡ್ತಾ ಹೋಗ್ತಾರೆ. ಹೀಗೆ ಆ ಹೋಟೆಲ್ ಒಳಗೆ ಒಬ್ಬೊಬ್ಬರು ಒಂದೊಂದು ಕಡೆ ಸುತ್ತಾಡ್ತಿರುವಾಗ ಈ ಗೋರಾ ಹಾಲ್ ಹತ್ತಿರ ಬಂದು ಶೂಟ್ ಮಾಡ್ತಿರುವಾಗ ಇದ್ದಕ್ಕಿದ್ದಾಗಿ ಮೇಲಿಂದ ದೊಡ್ಡ ಲೈಟ್ ಒಂದು ಬೀಳ್ಲಿಕ್ಕೆ ಶುರು ಮಾಡುತ್ತೆ. ಬಟ್ ಅವಳಿಗೂ ಆ ಸ್ಪಾಟ್ ಇಂದ ಹಾರಿ ತನ್ನ ಪ್ರಾಣವನ್ನು ಉಳಿಸ್ಕೋತಾಳೆ. ಆ ಒಂದು ಘಟನೆಯಿಂದ ಅವರೆಲ್ಲರಿಗೂ ಕೂಡ ಒಂದ್ ವಿಷಯ ಕ್ಲಾರಿಟಿ ಆಗುತ್ತೆ, ನಾವು ಅನ್ಕೊಂಡಿರುವಾಗೆ ಈ ಹೋಟೆಲ್ ಮಾಮೂಲಿ ಅಲ್ಲ, ಭಯಾನಕವಾಗಿದೆ, ಯಾವುದಕ್ಕೂ ಹುಷಾರಾಗಿರ್ಬೇಕಂತ ಈ ಎಲ್ಲರೂ ತಮ್ಮ ಜಾಗರೂಕತೆಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಹೀಗೆ ಎಲ್ಲರೂ ಅವರವರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾಗ ಈ ಡಯಾನಾಗೆ ಅಲ್ಲಿದ್ದ ಒಂದು ಸಪರೇಟ್ ರೂಮ್ ತೋರಿ ಬರುತ್ತೆ. ಅವಳು ಕ್ಯೂರಿಯಾಸಿಟಿಲಿ ಹೀಗೆ ಮೇಲ್ ಹತ್ತುತ್ತಾ ಕೊನೆಗೂ ಆ ರೂಮ್ಗೆ ರೀಚ್ ಆಗ್ತಾಳೆ. ಅಲ್ಲವಳಿಗೆ ಒಂದು ಪಿಯಾನೋ ತೋರಿ ಬರುತ್ತೆ. ಅನಂತರ ಇವಳು ತನ್ನ ಮೊಬೈಲ್ನ ಓಪನ್ ಮಾಡಿ ರೆಕಾರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಲೈಕ್ ಫ್ರೆಂಡ್ಸ್, ನಾವೀಗ ಪ್ಯಾರಗಾನ್ ಹೋಟೆಲಲ್ಲಿದ್ದೇವೆ, ಇಲ್ಲೊಂದು ಪಿಯಾನೋ ಇದೆ ನೋಡಿ ಅಂತ ಯಾವ ರೀತಿ ಒಬ್ಬ ಲಾಗರ್ ಮಾಡ್ತಾಳೆ ನೋಡಿ, ಅದೇ ರೀತಿ ಅವಳು ಕೂಡ ಮಾಡ್ತಿದ್ಲು. ಆವಾಗ ಅಲ್ಲಿ ಅವಳ ಮೊಬೈಲ್ಗೆ ಜೇಡಿ ಕಡೆಯಿಂದ ಕಾಲ್ ಬರುತ್ತೆ. ಬಟ್ ಅವಳು ಕಟ್ ಮಾಡ್ತಾಳೆ. ಅನಂತರ ಹೀಗೆ ಎಕ್ಸ್ಪ್ಲೋರ್ ಮಾಡ್ತಿರುವಾಗ ಅವಳಿಗೆ ಗೊತ್ತಾಗುತ್ತೆ ಈ ರೂಮಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರೋ ಇದ್ದಾರಂತ. ಲೈಕ್ ಯಾವುದೋ ನೆರಳು ಪಾಸ್ ಆಗ್ತಿರುವ ಹಾಗೆ ಏನೋ ಓಡಾಡಿದಾಗಲ್ಲ ಅವಳಿಗೆ ಭಾಸವಾಗ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೋ ದೆವ್ವದ ಎಕ್ಸ್ಪೀರಿಯನ್ಸ್ ಅವಳಿಗೆ ಆಗ್ತಿರುತ್ತೆ. ಬಟ್ ಇವಳು ಕೇರ್ ಮಾಡಲ್ಲ.
ಅವಳು ಅನ್ಕೋತಾಳೆ ಮೋಸ್ಟ್ಲಿ ನನ್ನ ಗೆಳೆಯರೇ ಈ ರೀತಿ ಮಾಡ್ತಿರ್ಬೋದಂತ ಇವಳು ನಕ್ಕೊಂಡೆ ಅನಂತರ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಳೆ. ಆಮೇಲೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ನೆರಳು ಅವಳ ಮೇಲೆ ಬಿದ್ದು ಇದ್ದಕ್ಕಿದ್ದಾಗೆ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಎಳ್ಕೊಂಡೋಗುತ್ತೆ. ಈ ಕಡೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಆ ಕಡೆ ಇದ್ದವರಿಗೆ ಇದರ ಯಾವೊಂದು ಅರಿವು ಇದ್ದಿರೋದಿಲ್ಲ. ಎನಿವೇ ಈ ಕಡೆ ಇದು ಡಯಾನನ ಪರಿಸ್ಥಿತಿ ಆದ್ರೆ ಆ ಕಡೆ ನಮಗೆ ವರ್ಧನ್ನ ತೋರಿಸ್ತಾರೆ. ಅವನೊಬ್ಬನೇ ಕ್ಯಾಮರಾ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿರುವಾಗ ಅಲ್ಲಿದ್ದ ಗೋಡೆಯಲ್ಲಿ ಅವನಿಗೆ ವಿಚಿತ್ರವಾದ ಸ್ಕ್ರಾಚ್ ತೋರಿ ಬರುತ್ತೆ. ಲೈಕ್ ಯಾವುದೋ ದೆವ್ವ ತನ್ನ ಒಂದು ಉಗುರಿನ ಮೂಲಕ ಗೋಡೆ ಮೇಲೆ ಪರಿಚಿದಾಗೆ. ಅವನದ್ನ ಮಾಮೂಲಿಯಾಗಿ ಅಂದ್ಕೊಂಡು ರೆಕಾರ್ಡ್ ಮಾಡ್ತಾನೆ ಹೊರತು ಹೀಗೆ ಆಗಿದೆ ಏನಿರ್ಬೋದಂತ ಅದ್ರ ಮೇಲೆ ಥಿಂಕ್ ಮಾಡ್ಲಿಕ್ಕೆ ಹೋಗಲ್ಲ. ಆಮೇಲೆ ಅಲ್ಲಿ ರಿಗ್ ಆಗಿ ಗೋರ ಕೂಡ ಬರ್ತಾರೆ. ಈ ರಿಗ್ಗೆ ಡಯಾನ ಬಗ್ಗೆ ವರಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವಳನ್ನ ನೋಡಿ ತುಂಬಾ ಹೊತ್ತಾಗಿದೆ, ಅವಳೆಲ್ಲೋದ್ಲು ಅಂತ ಗೊತ್ತಾಗ್ತಿಲ್ಲ ಅಂತ ಈ ರಿಗ್ ಗೋರ ಹತ್ತಿರ ಹೇಳಿದಾಗ ಅವಳು ಹೇಳ್ತಾಳೆ ವರಿ ಮಾಡುವ ಯಾವುದೇ ಅಗತ್ಯ ಇಲ್ಲ. ಅವಳು ಅವಳ ಪಾಡಿಗೆ ವಿಡಿಯೋ ಮಾಡ್ತಿದ್ದಾಳೆ, ಅವಳ ಕೆಲಸ ಮಾಡ್ತಿದ್ದಾಳೆ, ನಾವು ಕೂಡ ನಮ್ ಕೆಲಸ ಮಾಡುವ ಅಂತ ಅವನಿಗೆ ಕನ್ವಿನ್ಸ್ ಮಾಡ್ತಾಳೆ. ಸರಿ ಅಂತ ಈ ರಿಗ್ ಕೂಡ ಸುಮ್ನಾಗ್ತಾನೆ. ಅನಂತರ ಈ ಗೋರ ಹಾಗೆ ಫ್ರಾಂಕ್ ಇಬ್ಬರೇ ಒಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಆವಾಗ ಈ ಗೋರಾಗಿ ಫ್ರಾಂಕ್ ಕೈಲಿದ್ದ ಒಂದು ಉಂಗುರ ತೋರಿ ಬಂದು ಅವಳು ಕೇಳ್ತಾಳೆ ನಿಂಗೆ ಮದುವೆ ಆಗಿದ್ಯಾ, ನಿನ್ನ ಹೆಂಡತಿ ಏನ್ ಮಾಡ್ತಿದ್ದಾಳಂತ. ಆವಾಗ ಅವನು ಹೇಳ್ತಾನೆ ನನ್ನ ಹೆಂಡತಿ ಹೆಸರು ಅಮಾಂಡಾ ಅಂತ. ಹಾಗೆ ಇನ್ನೇನು ಅವನು ತನ್ನ ಹೆಂಡತಿ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಶನ್ ಹೇಳ್ಬೇಕು. ಆವಾಗ ಪಕ್ಕದಲ್ಲಿ ಏನೋ ಸೌಂಡ್ ಆಗುತ್ತೆ. ನೋಡಿದ್ರೆ ಅಲ್ಲಿ ರಿಗ್ ಆಗಿ ಉಳಿದವರು ಬಂದಿರ್ತಾರೆ. ಅನಂತರ ಆ ಎಲ್ಲರೂ ಸೇರಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಆಕ್ಚುಲಿ ಆ ಫ್ರಾಂಕ್ ಹೇಳ್ಬೇಕಾಗಿದ್ದ ವಿಷಯ ಅಲ್ಲಿಗೆ ನಿಂತೋಗ್ಬಿಟ್ಟಿತ್ತು. ಎನಿವೆ ನಮ್ಗೆ ಆ ವಿಷಯ ಏನಂತ ಮುಂದೆ ಗೊತ್ತಾಗುತ್ತೆ ಕೂಡ. ಸೊ ಅದಾದ ನಂತರ ಈ ವರ್ಧನ್ ಆಗಿ ಗೋರ ಇಬ್ಬರೇ ಒಂದ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಇಲ್ಲಿವರೆಗೆ ಡಯಾನ ಬಿಟ್ರೆ ಬೇರೆ ಯಾರಿಗೂ ಕೂಡ ದೇವದ ಎಕ್ಸ್ಪೀರಿಯನ್ಸ್ ಆಗಿರುವುದಿಲ್ಲ. ಆವಾಗ ಈ ವರ್ಧನ್ಗೆ ಅಲ್ಲಿರೋ ಒಂದು ನ್ಯೂಸ್ ಪೇಪರ್ ತೋರಿ ಬಂದು ಅವನು ಓದ್ತಾನೆ. ಅದರಲ್ಲಿ ಒಂದು ಮಾಹಿತಿ ಇದಿರುತ್ತೆ. ಅದೇನಪ್ಪ ಅಂದ್ರೆ ಈ ಹೋಟೆಲ್ನ ಓನರ್ ಮಿಸ್ ಆಗಿದ್ದಾನೆ. ಹಾಗೆ ಈ ಹೋಟೆಲ್ನ ಫಸ್ಟ್ ಫ್ಲೋರ್ ಅಲ್ಲಿ ಅವನ ಹೆಂಡತಿಯ ಶವ ಸಿಕ್ಕಿದೆ. ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಆ ಶವದಲ್ಲಿ ಹಾರ್ಟ್ ಮಿಸ್ ಆಗಿದೆ ಅಂತ. ಇವರಿಗೆ ನಿಜವಾಗ್ಲೂ ಅರ್ಥ ಆಗುದಿಲ್ಲ ಈ ಪ್ಲೇಸ್ ಅಲ್ಲಿ ಏನಾಗ್ತಿದೆ ಏನ್ ಕತೆ ಅಂತ. ಅನಂತರ ಈ ಕಡೆ ರಿಗ್ ಆಗಿ ಫ್ರಾಂಕ್ ಇಬ್ಬರೇ ಎಕ್ಸ್ಪ್ಲೋರ್ ಮಾಡ್ತಿರುವಾಗ ಅಲ್ಲಾಕಿದ್ದ ಒಂದು ಟ್ರ್ಯಾಪ್ ಮೇಲೆ ಈ ರಿಗ್ ಕಾಲಿಟ್ಟು ಅವನು ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಈ ಫ್ರಾಂಕ್ ಹೇಗೋ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾಗ ಅಲ್ಲಿ ವರ್ಧನ್ ಆಗಿ ಗೋರ ಕೂಡ ಬರ್ತಾರೆ. ಆವಾಗ ಶಾಕಿಂಗ್ಲಿ ಅಲ್ಲವರಿಗೆ ಒಂದು ಮೊಬೈಲ್ ನ ರಿಂಗ್ ಟೋನ್ ಕೇಳಿ ಬರುತ್ತೆ. ಆ ರಿಂಗ್ ಟೋನ್ ಕೇಳಿದಾಗ ರಿಗ್ ಅನ್ಸುತ್ತೆ ಇದು ಗ್ಯಾರಂಟಿ ಆಗಿ ಡಯಾನ ಮೊಬೈಲ್. ಈ ರಿಂಗ್ ಟೋನ್ ಅನ್ನ ಹಿಂಬಾಲಿಸ್ತಾ ಹೋದ್ರೆ ಗ್ಯಾರಂಟಿ ಆಗಿ ಅವಳು ಸಿಗ್ತಾಳಂತ ಹೇಗೋ ಮಾಡಿ ಆ ಒಂದು ರಿಂಗ್ ಟೋನ್ ಅನ್ನ ಹಿಂಬಾಲಿಸ್ತಾ ಹೋಗ್ತಾರೆ. ಹಾಗೆ ಹಿಂಬಾಲಿಸ್ತಾ ಹೋದವರಿಗೆ ಆ ಹೋಟೆಲ್ ನ ಒಳಗೆ ಒಂದು ದೊಡ್ಡದಾದ ಮರ ತೋರಿ ಬರುತ್ತೆ. ಹಾಗೆ ಆ ಮರದ ಮೇಲೆ ಖಾಲಿ ಡಯಾನಳ ಮೊಬೈಲ್ ಮಾತ್ರ ಅಲ್ಲ, ಅಲ್ಲಿ ಮಿಸ್ ಆದಂತ ವ್ಯಕ್ತಿಗಳ ಎಲ್ಲ ಮೊಬೈಲ್ ಕೂಡ ಹ್ಯಾಂಗ್ ಆಗಿರುತ್ತೆ. ಆಕ್ಚುಲಿ ಆ ರೀತಿ ಎಲ್ಲಾ ವ್ಯಕ್ತಿಗಳ ಮೊಬೈಲ್ ನ ಹ್ಯಾಂಗ್ ಮಾಡಿಟ್ಟಿರೋದು ಯಾವುದೋ ದೆವ್ವ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಪ್ಲೇಸ್ಗೆ ಬರೋ ಮುಂಚೆ ಅವರು ಮಾಹಿತಿನ ತಿಳ್ಕೊಂಡಿದ್ರು ಈ ಹೋಟೆಲಲ್ಲಿ ದೆವ್ವ ಇದೆ, ಅದು ಅಲ್ಲಿ ಬರೋ ಎಲ್ಲರನ್ನ ಕೊಲ್ತಿದೆ ಅಂತ. ಬಟ್ ಅಲ್ಲಿ ಬರೋ ಮುಂಚೆ ಅವರು ನಂಬಿರ್ಲಿಲ್ಲ. ಬಟ್ ಇವಾಗ ಆಗ್ತಿರೋ ಸನ್ನಿವೇಶಗಳೆಲ್ಲ ಅವ್ರನ್ನ ನಂಬೋ ಹಾಗೆ ಮಾಡ್ತಿದೆ. ಅವ್ರು ಅನ್ಕೋತಾರೆ ಇಲ್ಲೇನೋ ಸರಿ ಇಲ್ಲ, ನಾವು ಹೇಗೋ ಮಾಡಿ ಇಲ್ಲಿಂದ ಪಾರಾಗಿ ಹೋಗ್ಬೇಕಂತ ಇನ್ನೇನು ಆ ಕಾರ್ಯಕ್ಕೆ ಮುಂದಾಗಬೇಕು. ಆವಾಗಲ್ಲಿ ಜೆಡಿ ಬರ್ತಾನೆ. ಹಾಗೆ ಅವನೊಟ್ಟಿಗೆ ಅವನ ಸ್ನೇಹಿತರಾದ ಟಾಡ್ ಹಾಗೆ ಮ್ಯಾಕ್ ಕೂಡ ಇದ್ರು. ಅವರಿಗೆ ಆಕ್ಚುಲಿ ಡ್ಯಾನ್ ಹಾಕಿದ ಪೋಸ್ಟ್ ಮೂಲಕ ಅವರಲ್ಲಿ ಹೋಗೋ ವಿಷಯ ಗೊತ್ತಾಗಿತ್ತು. ಸೊ ಅವರೊಂದು ಪ್ಲಾನ್ ಮಾಡ್ತಾರೆ, ನಾವು ಕೂಡ ಆ ಪ್ಲೇಸ್ಗೆ ಹೋಗಿ ಆ ಗ್ಯಾಂಗ್ಸ್ಟರ್ ಹೂತಿಟ್ಟಿದ್ದ 3,000 ಕೋಟಿನ ಲೂಟಿ ಮಾಡುವಂತ ಇವ್ರ ಹಿಂದಿನೇ ಬಂದಿದ್ರು. ಆಕ್ಚುಲಿ ಅವ್ರ ಹತ್ರ ಗನ್ಗಳಿತ್ತು. ಆ ಗನ್ ಆಗಿ ವೆಪನ್ ಮೂಲಕ ಇವರೆಲ್ಲರನ್ನ ಬಂದಿ ಮಾಡ್ತಾರೆ. ಹಾಗೆ ಟಾಡ್ ಒಬ್ಬೊಬ್ಬರನ್ನ ವಿಚಾರಣೆ ಮಾಡ್ತಾ ಹೋಗ್ತಾನೆ. ಆ ಗ್ಯಾಂಗ್ಸ್ಟರ್ ಹೂತಿಟ್ಟ ದುಡ್ಡು ನಿಮ್ಗೆ ಸಿಕ್ಕಿತಾ, ಎಲ್ಲಿದೆ ಅಂತ. ಬಟ್ ಯಾರಿಗೂ ಕೂಡ ಆ ದುಡ್ಡು ಸಿಕ್ಕಿರೋದಿಲ್ಲ. ಯಾಕಂದ್ರೆ ಅವ್ರು ಬಂದಿರೋ ವಿಷಯ ವಿಡಿಯೋ ಮಾಡ್ಲಿಕ್ಕೆ ಹೊರತು ಆ ದುಡ್ಡಿಗೋಸ್ಕರ ಅಲ್ಲ. ಬಟ್ ಟಾಡ್ ಆಗಿ ಆ ಗ್ಯಾಂಗ್ ಬಂದಿರೋದು ಆ ದುಡ್ಡಿಗೋಸ್ಕರನೇ. ಅಷ್ಟು ಜನರಲ್ಲಿ ಈ ಗೌರ ಸ್ವಲ್ಪ ಧೈರ್ಯವಂತೆ ಆಗಿದ್ಲು. ಅವಳು ಆ ಜೆಡಿಗೆ ಮುಖ ಕೊಡ್ದಾಗ ಹೇಳಿಬಿಡ್ತಾಳೆ, ಖಾಲಿ ಒಂದು ಹಣಕ್ಕೋಸ್ಕರ ಸ್ನೇಹಿತರಿಗೆ ಮೋಸ ಮಾಡ್ತಿದ್ದೆ ಅಂತ. ಹಾಗೆ ಅವಳೊಂದು ಮಾತು ಹೇಳ್ತಾಳೆ, ನಾವು ಆಕ್ಚುಲಿ ಆ ದುಡ್ಡಿಗೋಸ್ಕರ ಬಂದಿಲ್ಲ. ಇಫ್ ಇನ್ ಕೇಸ್ ಆ ದುಡ್ಡು ನಮ್ಗೆ ಸಿಕ್ಕಿದ್ರು ನೀವು ಕೊಡಲ್ಲ ಅಂತ ತುಂಬಾ ರೂಡ್ ಆಗಿ ಮಾತಾಡ್ತಾಳೆ. ಅದರಿಂದ ಕೋಪಗೊಂಡ ಟಾಡ್ ಏನ್ ಮಾಡ್ತಾನೆ, ಅಲ್ಲಿದ್ದ ರಿಗ್ನ ಕೆಳಗೆ ಬಿಸಾಡಿ ಬಿಡ್ತಾನೆ. ಆವಾಗ ಫ್ರಾಂಕ್ ಮುಂದೆ ಬಂದು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಟಾಡ್ ಆಗಿ ಮ್ಯಾಕ್ಗೆ ಆ ಫ್ರಾಂಕ್ ನ ಕಂಡು ಈ ರಿಗ್ ಆಗಿ ವರ್ಧನ್ಗೆ ಬಂದ ಡೌಟೇ ಬರುತ್ತೆ, ಮೋಸ್ಟ್ಲಿ ನೀನು ಪೊಲೀಸವನಂತ. ಆಗ ಫ್ರಾಂಕ್ ನಾನ್ ಆಕ್ಚುಲಿ ಯಾರಂತ ಎಲ್ಲಾ ವಿಷಯನ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ಈ ಹೋಟೆಲ್ಗೆ ನೀವು ಬರೋ ಮುಂಚೆ ನನ್ನ ಹೆಂಡತಿ ಅಮಾಂಡಾ ಬಂದಿದ್ಲು. ಅವಳೊಬ್ಬಳು ರಿಪೋರ್ಟರ್ ಆಗಿದ್ಲು.
ತನ್ನ ಸ್ನೇಹಿತೆ ಬೆತ್ತೊಟ್ಟಿಗೆ ಈ ಪ್ಲೇಸಲ್ಲಿ ನಿಜವಾಗ್ಲೂ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದಿದ್ಲು. ಬಟ್ ಅವಳಾಗೆ ಬಂದು ಮಿಸ್ ಆಗಿ ಹೋದ್ಲು. ಅವಳನ್ನ ಹುಡ್ಕ್ಲಿಕ್ಕೋಸ್ಕರನೇ ನಾನಿಲ್ಲಿ ಬಂದಿರೋದು. ಈ ಯೂಟ್ಯೂಬರ್ಸ್ ಗ್ಯಾಂಗ್ ಈ ಪ್ಲೇಸ್ಗೆ ಬರ್ತಿರೋದು ಡ್ಯಾನಳ ಪೋಸ್ಟ್ ಮೂಲಕ ನಂಗೆ ಗೊತ್ತಾಗಿತ್ತು. ಅದಕ್ಕೋಸ್ಕರ ಇವರೊಟ್ಟಿಗೆ ಇಲ್ಲಿ ಬಂದು ನನ್ನ ಹೆಂಡತಿಗೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಹೊರತು ಮತ್ತೇನು ಕೊಡಲ್ಲ. ಹಾಗೆ ನನ್ನ ಹೆಂಡತಿಗೆ ಆ ದುಡ್ಡಿರೋ ಪ್ಲೇಸ್ ಎಲ್ಲಿದೆ ಅಂತ ಗೊತ್ತು. ಅವಳು ಆ ಪ್ಲೇಸ್ ಬಗ್ಗೆ ನಂಗೆ ಹೇಳಿದ್ಲು. ನಾವೀಗ ರಿಗ್ನ ಬಚಾವ್ ಮಾಡಿದರೆ ಮಾತ್ರ ನಾನು ನಿಮಗೆ ಆ ಪ್ಲೇಸ್ ಹೇಳ್ತೇನೆ ಅಂತ ಅವರು ರಿಗ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಸೀದಾ ಕೆಳಗೆ ಹೋಗ್ತಾರೆ. ಆದರೆ ಅವ್ರು ಹೋಗ್ತಿರೋ ದಾರಿಲಿ ಅಂದರೆ ಆ ಬಿಲ್ಡಿಂಗ್ನ ಫ್ಲೋರಲ್ಲಿ ಒಂದು ದೊಡ್ಡ ಪ್ರಪಾತ ಆದ ಕಾರಣ ಅವರ ದಾರಿಯಲ್ಲೇ ಎಂಡ್ ಆಗುತ್ತೆ. ಈ ಟೋಡ್ ಗೋರನ್ನ ಕಳಿಸ್ತಾನೆ ಆಚೆ ಹೋಗಿ ನೋಡ್ಲಿಕ್ಕೆ. ಯಾಕಂದ್ರೆ ಅವ್ರ ಜನರಲ್ಲಿ ಅಡ್ವೆಂಚರಸ್ ಅಂತ ಇದ್ದಿದ್ದು ಅವಳೊಬ್ಬಳೆ. ಸೊ ಇವಳು ಕೂಡ ಒಂದು ಕೇಬಲ್ ಮೂಲಕ ಆಚೆ ಹೋಗ್ತಾಳೆ. ಬಟ್ ಅಲ್ಲಿ ರಿಗ್ ತೋರಿ ಬರುವುದಿಲ್ಲ, ಬದಲಾಗಿ ಒಂದು ಸ್ಕೆಲೆಟನ್ ತೋರಿ ಬರುತ್ತೆ. ಅದನ್ನ ನೋಡಿ ಹೆದರ್ಕೊಂಡು ಅವಳು ವಾಪಸ್ ಬರ್ತಾಳೆ. ಆವಾಗ ಈ ಟೋಡ್ ಏನ್ ಮಾಡ್ತಾನೆ, ಅವಳು ಹೋಗಿದ್ದ ಕೇಬಲ್ನ ಕಟ್ ಮಾಡ್ತಾನೆ. ನಿನ್ನ ಅವಶ್ಯಕತೆ ಏನು ನಮ್ಗಿಲ್ಲ, ನೀ ಅಲ್ಲೇ ಇರುವಂತ ಉಳಿದವ್ರನ್ನ ಕರ್ಕೊಂಡು ಸೀದಾ ಮೇಲೆ ಹೋಗ್ತಾನೆ. ಮೇಲುಗಡೆ ಅವರಿಗೆ ಒಂದು ರೂಮ್ ತೋರಿ ಬರುತ್ತೆ. ರೂಮ್ನ ಹೇಗೋ ಮಾಡಿ ಓಪನ್ ಮಾಡಿದಾಗ ಅಲ್ಲಿದ್ದ ಒಂದು ಕಬಟ್ ಒಳಗೆ ಅವರಿಗೆ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿ ಬಂದು ಓಪನ್ ಮಾಡಿದಾಗ ಶಾಕಿಂಗ್ಲಿ ಅದರೊಳಗೆ ಬೆತ್ ಇದ್ದಿರ್ತಾಳೆ. ಈ ಬೆತ್ ಬೇರೆ ಯಾರು ಅಲ್ಲ, ಫ್ರಾಂಕ್ನ ಹೆಂಡತಿ ಅಮಂಡ್ ಏನಿದ್ದಾಳೆ ಅವಳೊಟ್ಟಿಗೆ ಮುಂಚೆ ಇಲ್ಲಿ ಬಂದಂತ ಅವಳ ಅಸಿಸ್ಟೆಂಟ್ ಆಗಿದ್ಲು. ಈ ಫ್ರಾಂಕ್ ಹೋಗಿ ಅವಳ ಹತ್ರ ಕೇಳ್ತಾನೆ ಅಮಂಡ್ ಎಲ್ಲಿ ಅಂತ. ಬಟ್ ಅವಳು ಮಾತ್ರ ಏನು ಕೂಡ ಉತ್ತರ ಕೊಡೋದೆ ಒಂದೇ ಮಾತನ್ನ ಪದೇ ಪದೇ ಹೇಳ್ತಿದ್ಲು, ಅವ್ರು ನಮ್ಮನ್ನ ಬಿಡಲ್ಲ, ಅದ್ ನಮ್ಮನ್ನ ಅಟ್ಟಿಸ್ಕೊಂಡ್ ಬರುತ್ತೆ, ನಮ್ಮನ್ನ ಕೊಲ್ಲುತ್ತೆ, ಇಲ್ಲಿಂದ ಹೋಗು ಅಂತ ಒಂದೇ ಸಮನೆ ಬಡಬಡಿಸ್ತಿರ್ತಾಳೆ. ಇವರಿಗೆ ಅರ್ಥ ಆಗಲ್ಲ. ಹಾಗೆ ಅವರಿಗೆ ಆವಾಗಲ್ಲಿ ಯಾರೋ ಬರ್ತಿರುವಾಗೆ ಶಬ್ದ ಎಲ್ಲ ಕೇಳಿ ಬರುತ್ತೆ. ಆವಾಗ ಟೋಡ್ ಏನ್ ಮಾಡ್ತಾನೆ, ಎಲ್ಲರನ್ನ ಕೂರಿಸಿ ಈ ಟೋಡ್ ಮ್ಯಾಕ್ ಆಗಿ ಜೇಡಿ ವೆಪನ್ ಹಿಡಿದು ಗೂಗಲ್ಸ್ ಕ್ಯಾಮರಾ ಮೂಲಕ ಸುತ್ತಮುತ್ತ ನೋಡ್ತಾ ಹೋಗ್ತಾರೆ. ಆವಾಗಲ್ಲಿ ಅದೇ ಗೋಸ್ಟ್ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಒಂದು ಅಟ್ಯಾಕ್ ಅಲ್ಲಿ ಫ್ರಾಂಕ್ ಸತ್ತೋಗ್ತಾನೆ. ಈ ಟೋಡ್ ಏನ್ ಮಾಡ್ತಾನೆ, ರ್ಯಾಂಡಮ್ ಆಗಿ ತನ್ನಲ್ಲಿದ್ದ ವೆಪನ್ ಮೂಲಕ ಗುಂಡನ್ನ ಚಲಾಯಿಸ್ತಾ ಹೋಗ್ತಾನೆ. ಅದರಿಂದ ಅಲ್ಲಿದ್ದ ಬೆಸ್ ಸತ್ತೋಗ್ತಾಳೆ. ಹಾಗೆ ಕೊನೆಗೂ ಅವನಿಗೆ ಆ ಸಾವಿರಾರು ಕೋಟಿ ಅಡಗಿಸಿದ್ದ ಪ್ಲೇಸ್ ಯಾವ್ದಂತ ಗೊತ್ತಾಗಿ ಎಲ್ಲರನ್ನ ಅಲ್ಲೇ ಬಿಟ್ಟು ಈ 3 ಜನ ಸೀದಾ ಅದನ್ನ ಹುಡುಕ್ತಾ ಹೋಗ್ತಾರೆ. ಎನಿವಿದು ಈ ಕಡೆ ಸೀನ್ ಆದ್ರೆ ಆ ಕಡೆ ಗೋರ ಸಿಕ್ಕಾಕೊಂಡಿದ್ದಾಳೆ. ಅವಳು ಅಲ್ಲಿ ಮಾರ್ಗನ ಹುಡುಕ್ತಿದ್ದಾಳೆ ಎಸ್ಕೇಪ್ ಆಗೋದು ಹೇಗಂತ. ಆವಾಗ ಅವಳಿಗೆ ಒಂದು ರೂಮಲ್ಲಿ ರಿಗ್ ಸಿಗ್ತಾಳೆ. ರಿಗ್ಗನ್ನ ಕಂಡ್ಕೊಳ್ಳೆ ಓಡಿ ಹೋಗಿ ಅವನ ಹತ್ರ ಮಾತಾಡ್ತಾಳೆ. ಆವಾಗ ರಿಗ್ ಹೇಳ್ತಾನೆ, ಶಬ್ದ ಮಾಡಬೇಡ, ಅದಿಲ್ಲೇ ಇದೆ, ಕೂತ್ಕೋ ಅಂತ. ಇವಳು ಕೂಡ ಗಾಬರಿಯಿಂದ ಕೂತ್ಕೋತಾಳೆ. ಆವಾಗಲ್ಲಿ ಸಡನ್ ಆಗಿ ಅದೇ ಗೋಸ್ಟ್ ಬಂದು ಈ ಗೋರ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಟ್ ಅದಕ್ಕೆ ಈ ರಿಗ್ ಬಿಡಲ್ಲ. ನನ್ನ ಪ್ರಾಣ ಹೋದ್ರೆ ಹೋಗ್ಲಿ ಅಂತ ಅವನು ಆ ಗೋರನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಆ ದೆವ್ವ ತನ್ನ ಮೇಲೆ ಅಟ್ಯಾಕ್ ಮಾಡುವಂತೆ ಮಾಡ್ತಾನೆ. ಆ ಗೋರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಗ್ಯಾರಂಟಿಯಾಗಿ ರಿಗ್ ಸತ್ತೋಗಿದ್ದಾನೆ, ನಾನು ಎಸ್ಕೇಪ್ ಆಗೋದು ವಾಸಿ ಅಂತ. ಅವಳು ಅಲ್ಲಿದ್ದ ಲಿಫ್ಟ್ ಮೂಲಕ ಹೋಗ್ತಾಳೆ. ಅವಳು ಬರೀ ಸ್ವಲ್ಪ ಸಮಯಕ್ಕೆ ಆ ದೆವ್ವದಿಂದ ಬಚಾವಾಗಿದ್ಲು. ಅನಂತರ ಲಿಫ್ಟ್ ಮೂಲಕ ಅವಳು ಸೀದಾ ಕೆಳಗೆ ಹೋಗ್ತಾಳೆ. ಅಲ್ಲವಳಿಗೊಂದು ಕಂಟ್ರೋಲ್ ರೂಮ್ ತೋರಿ ಬರುತ್ತೆ. ಅದರಲ್ಲಿ ಹಲವಾರು ಮಾನಿಟರ್ ಇದ್ದಿರುತ್ತೆ. ಕ್ಯಾಮರಾ ಮೂಲಕ ಎಲ್ಲ ರೂಮ್ನ ಅಬ್ಸರ್ವೇಷನ್ನ ಈ ಮಾನಿಟರ್ ಮೂಲಕ ಮಾಡ್ತಿದ್ರು. ಅವಳಿಗೆ ಗೊತ್ತಾಗುತ್ತೆ ಆ ದೆವ್ವ ಆಕ್ಚುಲಿ ಇದೇ ಮಾನಿಟರ್ ಮೂಲಕ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಿತ್ತು ಅಂತ. ಎನಿವೆ ಹಾಗೆ ಅವಳ ಕಣ್ಣಿಗೆ ಅಲ್ಲಿ ಹಲವಾರು ರೆಕಾರ್ಡಿಂಗ್ ಸ್ಟೋರಿ ಬಂದ್ರೆ ಅಲ್ಲಿದ್ದ ಒಂದು ಮಾನಿಟರ್ ಅಲ್ಲಿ ಈ ಡಯಾನ ಒಂದು ರೂಮಲ್ಲಿ ಬಂದೇ ಆಗಿರೋದು ಗೊತ್ತಾಗುತ್ತೆ. ಅನಂತರ ಅಲ್ಲಿದ್ದ ಒಂದು ರೆಕಾರ್ಡಿಂಗ್ ನ ಇವಳು ಪ್ಲೇ ಮಾಡ್ತಾಳೆ. ಅದು ಆಕ್ಚುಲಿ ಈ ಹೋಟೆಲ್ ಓನರ್ ಜಿಮ್ಮಿ ಅಂತ ಅವನ ಹೆಸರು, ಅವನ ರೆಕಾರ್ಡಿಂಗ್ ಆಗಿತ್ತು. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಬಗ್ಗೆ ಹೇಳಿದ್ದೆ ಈ ಹೋಟೆಲ್ನ ಮಾಲೀಕ್ ಅಂತ. ಆ ಒಂದು ರೆಕಾರ್ಡಿಂಗ್ ಮೂಲಕ ಈ ಗೋರಗೆ ಕೊನೆಗೂ ಆ ದೆವ್ವ ಯಾವುದು, ಈ ಹೋಟೆಲ್ನ ಪಾಸ್ಟ್ ಏನು ಅಂತ ಎಲ್ಲ ಕೂಡ ಗೊತ್ತಾಗುತ್ತೆ. ಅದೇನಪ್ಪ ಅಂದ್ರೆ ಈ ಹೋಟೆಲ್ನ ಓನರ್ ಜಿಮ್ಮಿಗೆ ಸಾವು ಅಂದ್ರೆ ತುಂಬಾನೇ ಭಯ ಇತ್ತು. ಅವನಿಗೆ ಸಾಯ್ಲಿಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಅವನು ಏನ್ ಮಾಡೋ ಕೂಡ ರೆಡಿಯಾಗಿದ್ದ. ಅದೇ ಒಂದು ಕಾರ್ಯದಲ್ಲಿ ಅವನು ರಿಸರ್ಚ್ ಮಾಡ್ತಿರುವಾಗ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಶೈತಾನ್ನ ಪೂಜೆ ಮಾಡಿ ಆಮೇಲೆ ಒಂದು ಹುಡುಗಿನ ಮದುವೆಯಾಗಿ ಅವಳ ಹೃದಯವನ್ನು ತಿಂದ್ರೆ ಮಾನ್ಸ್ಟರ್ ಆಗ್ಬೋದು, ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿರ್ಬೋದಂತ. ಅದಕ್ಕೋಸ್ಕರ ಒಂದು ಹುಡುಗಿನ ಮದುವೆಯಾಗಿ ಅನಂತರ ಶೈತಾನ್ನ ಪೂಜೆ ಮಾಡಿ ಅವಳ ಹೃದಯವನ್ನ ತಿಂದುಬಿಟ್ಟಿದ್ದ. ಅನಂತರವೇ ಅವನ್ ಮಾನ್ಸ್ಟರ್ ಆಗಿದ್ದು. ಅದಲ್ಲದೆ ಅವನು ಆ ರೀತಿ ಮಾನ್ಸ್ಟರ್ ಆಗಿ ಜೀವಂತವಾಗಿರ್ಬೇಕಂದ್ರೆ ಅವನು ಬರೀ ಒಂದ್ ಹೃದಯ ಮಾತ್ರ ಅಲ್ಲ, ಸುಮಾರು ಹೃದಯವನ್ನ ತಿನ್ಬೇಕಿತ್ತು. ಹಾಗೆ ಮತ್ತೊಬ್ಬ ಹುಡುಗಿನ ಕೂಡ ಮದುವೆಯಾಗಿ ನಂತರ ಅವಳನ್ನ ಕೂಡ ಸಾಯಿಸಬೇಕಿತ್ತು. ಅದಕ್ಕೋಸ್ಕರ ಆ ಗೋಸ್ಟ್ ಡಯಾನನ್ನ ಕಿಡ್ನಾಪ್ ಮಾಡಿ ರೂಮಲ್ಲಿ ಬಂದಿ ಮಾಡಿಟ್ಟಿದ್ದು. ಹಾಗೆ ಅವ್ರನ್ನೆಲ್ಲ ಕೊಲ್ತಾ ಬರ್ಲಿಕ್ಕೆ ರೀಸನ್ ಇದು ಜೀವಂತವಾಗಿರೋಕೆ. ಅವರೆಲ್ಲರ ಹಾಡ್ ತಿಂದು ಆ ಮಾನ್ಸ್ಟರ್ ಇನ್ನೂ ಕೂಡ ಜೀವಂತ ಆಗಿರ್ಬೇಕೆಂಬ ಹಂಬಲ. ಸೊ ನಮ್ಗೀಗ ಆಲ್ರೆಡಿ ಎಲ್ಲ ಗೊತ್ತಾಗೋಗಿದೆ. ಈ ಹೋಟೆಲ್ನ ಪಾಸ್ಟ್ ಏನು, ಹಾಗೆ ಆ ಗೋಸ್ಟ್ ಅಟ್ಯಾಕ್ ಏನು ಮಾಡ್ತಿತ್ತು, ಅದಕ್ಕೆ ಕಾರಣ ಏನು, ಹಾಗೆ ಆ ಗೋಸ್ಟ್ ಯಾರ್ದು ಅಂತ.
ಆ ಗೋಸ್ಟ್ ಆಕ್ಚುಲಿ ಬೇರೆ ಯಾರ್ದು ಅಲ್ಲ, ಈ ಹೋಟೆಲ್ನ ಓನರ್ ಜಿಮ್ ಇದು. ಎನಿವೇ ನೆಕ್ಸ್ಟ್ ಸೀನಲ್ಲಿ ನಮಗೆ ಹೋಟೆಲ್ನ ಒಂದು ರೂಮಲ್ಲಿ ಬಂದಿಯಾಗಿದ್ದ ಡ್ಯಾನನ್ನ ತೋರಿಸ್ತಾರೆ. ಅವಳಿಗೆ ಎಚ್ಚರವಾಗಿ ನೋಡಿದಾಗ ಅವಳಿಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಆ ರೂಮ್ ತುಂಬಾ ವಿಚಿತ್ರವಾಗಿತ್ತು. ಅಲ್ಲಿ ಹಲವಾರು ಕ್ಯಾಂಡಲ್ಸ್ ಇದ್ರೆ ಒಂದ್ ರೀತಿ ರಿಚುವಲ್ ತರ ಮಾಡಿಬಿಟ್ಟಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಪರ್ಫಾರ್ಮ್ ಮಾಡೋ ತರ ಇತ್ತು. ಆವಾಗಲ್ಲ ಅವಳಿಗೆ ಒಂದು ಬುಕ್ ಸಿಗುತ್ತೆ. ಆ ಬುಕ್ ಮೂಲಕ ಅವಳಿಗೆ ನಾವು ತಿಳ್ಕೊಂಡಂತ ಈ ಹೋಟೆಲ್ನ ಪಾಸ್ಟ್ ಬಗ್ಗೆ ಗೊತ್ತಾಗುತ್ತೆ. ಎನಿವೇ ನೆಕ್ಸ್ಟ್ ಸೀನಲ್ಲಿ ನಮಗೆ ಈ ಟೋಡಾಗೆ ಮ್ಯಾಕ್ಗೆ ಕೊನೆಗೂ ಆ ದುಡ್ಡಿದ್ದ ಪ್ಲೇಸ್ ಯಾವ್ದಂತ ಗೊತ್ತಾಗುತ್ತೆ. ಅವರಲ್ಲೋಗಿ ನೋಡಿದಾಗ ಒಂದು ಶವ ಬಿದ್ದಿರುತ್ತೆ. ಆ ಶವದ ಹಾರ್ಟ್ ಮಿಸ್ ಆಗಿತ್ತು. ಬಟ್ ಇವ್ರು ಕೇರ್ ಮಾಡದೆ ದುಡ್ಡನ್ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಆ ರೂಮಲ್ಲಿ ಅದೇ ಗೋಸ್ಟ್ ನ ಎಂಟ್ರಿ ಆಗುತ್ತೆ. ಅಂದ್ರೆ ಆ ಗೋಸ್ಟ್ ಬರುವ ಮುನ್ಸೂಚನೆ ಇವರಿಗೆ ಗೊತ್ತಾಗುತ್ತೆ. ಹೆದರಿದ ಮ್ಯಾಕ್ ಅಲ್ಲಿಂದ ಓಡಿ ಹೋಗ್ತಾನೆ, ಬಟ್ ಸಾಧ್ಯವಾಗದೆ ಆ ಗೋಸ್ಟ್ ಕೈಯಲ್ಲಿ ಸತ್ತೋಗ್ತಾನೆ. ನಂತರ ಗೋಸ್ಟ್ ಸಡನ್ ಆಗಿ ಈ ಟೋಡ್ ಮುಂದೆ ಪ್ರತ್ಯಕ್ಷವಾಗಿ ಅವನ ಕಣ್ ಮುಂದೆನೆ ಅವನ ಹೃದಯವನ್ನ ಕಿತ್ತು ತಿಂದು ಬಹಳ ಬರ್ಬರವಾಗಿ ಕೊಂದು ಬಿಡುತ್ತೆ. ಹಾಗೆ ಆ ಎಲ್ಲ ದೃಶ್ಯವನ್ನ, ಅಂದ್ರೆ ಆ ಗೋಸ್ಟ್ ಹೃದಯ ತಿನ್ನುವ ದೃಶ್ಯವನ್ನ ಈ ಮಾನಿಟರ್ ಮೂಲಕ ಆ ಗೋರ ಅಬ್ಸರ್ವ್ ಮಾಡ್ತಿದ್ಲು. ಅವಳಿಗೆ ಭಯ ಆಗುತ್ತೆ. ಹಾಗೆ ಅದೇ ಮಾನಿಟರ್ ಮೂಲಕ ಈ ಗೋರ ವರ್ಧನಾಗಿ ಫ್ರಾಂಕ್ ನ ಅಬ್ಸರ್ವ್ ಮಾಡಿ ಅಲ್ಲಿರೋ ವಾಕಿ ಟಾಕಿ ಮೂಲಕ ಅವರಿಗೆ ಒಂದು ಸಂದೇಶನ ಕಳಿಸ್ತಾಳೆ. ನಾನಿರುವ ಮೇಲಿನ ಫ್ಲೋರ್ಗೆ ಈ ಕೂಡಲೇ ಬನ್ನಿ ಅಂತ. ಈ ಕಡೆ ಇರುವ ವಾಕಿ ಟಾಕಿ ಮೂಲಕ ಗೋರೆ ಹೇಳಿದ ಅಷ್ಟು ಮಾತು ಕೂಡ ಅವ್ರಿಗೆ ಕೇಳಿ ಅವರು ಗೋರೆಯರು ಆ ಪ್ಲೇಸ್ಗೆ ರೀಚ್ ಆಗ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಹಾಗೆ ಬರ್ತಿರುವಾಗ ಅದೇ ಗೋಸ್ಟ್ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಿರೋದು ಮೇಲೆ ಮಾನಿಟರ್ ಮೂಲಕ ಅಬ್ಸರ್ವ್ ಮಾಡ್ತಿದ್ದ ಗೋರ ಗೊತ್ತಾಗಿ ಅವಳು ಅವರಿಗೆ ಗೈಡ್ ಮಾಡ್ತಾಳೆ. ಈ ದಾರಿ ಮೂಲಕ ಹೋಗಿ, ಆ ದಾರಿ ಮೂಲಕ ಹೋಗಿ ಅಂತ ಹೇಗೂ ಅವರ ಪ್ರಾಣ ಕಾಪಾಡಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇವರು ಕೂಡ ಅಂದ್ರೆ ಫ್ರಾಂಕ್ ಆಗಿ ವರ್ಧನ್ ಕೂಡ ಹೇಗೋ ತಪ್ಪಿಸ್ಕೊಂಡು ಒಂದು ರೂಮ್ಗೆ ಹೋಗ್ತಾರೆ. ಅಲ್ಲಿರೋ ರೂಮಲ್ಲಿ ಒಂದು ಲಿಫ್ಟ್ ತೋರಿ ಬಂದು ಅದರೊಳಗೆ ಹೋಗಿ ನೋಡಿದಾಗ ಮೋಟರ್ ಕೆಟ್ಟೋಗಿದ್ದ ಕಾರಣ ಲಿಫ್ಟ್ ಮೇಲೆ ಹೋಗ್ತಿರ್ಲಿಲ್ಲ. ಅನಂತರ ಫ್ರಾಂಕ್ ಹೇಗೋ ಅಲ್ಲಿದ್ದ ವೈರ್ನ ಎಳೆದು ಫಸ್ಟ್ ಈ ವರ್ಧನ್ನ ಗೋರೆದ್ದಲ್ಲಿ ತಲುಪಿಸ್ತಾನೆ. ಬಟ್ ನಂತರ ಹೇಗೋ ಇವನು ವೈರ್ನ ಎಳೆದ್ರ ಮೂಲಕ ಇನ್ನೇನು ಮೇಲೆ ಹೋಗಬೇಕು. ಆವಾಗ ಅದೇ ಗೋಸ್ಟ್ ಬರುತ್ತೆ. ಆವಾಗ ಈ ಫ್ರಾಂಕ್ ವರ್ಧನ್ಗೆ ಹೇಳ್ತಾನೆ ಮೇಲಿರೋ ವೈರ್ ಕಟ್ ಮಾಡುವಂತ. ಅವನು ಕೂಡ ಕಟ್ ಮಾಡ್ತಾನೆ. ಅದರಿಂದ ಗೋಸ್ಟ್ ಕೆಳಗೆ ಬಿಡುತ್ತೆ. ಬಟ್ ಇವನಿಗೋ ಪಾರಾಗ್ತಾನೆ. ನಂತರ ಅವನು ಅಲ್ಲಿಂದ ಎದ್ದು ಈ ಗೋರ್ ಹತ್ತಿರ ಹೋಗ್ಬೇಕಂತ ಅಂದ್ಕೊಳ್ಳುವಾಗ ಅವನಿಗೆ ಅಲ್ಲಿದ್ದ ಒಂದು ರೂಮಲ್ಲಿ ಒಂದು ಡೆಡ್ ಬಾಡಿ ತೋರಿ ಬರುತ್ತೆ. ಅಂಡ್ ಶಾಕಿಂಗ್ಲಿ ಆ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಅವನ ಹೆಂಡತಿ ಆಮಂಡದ್ದು. ಹಾಗೆ ಆ ಡೆಡ್ ಬಾಡಿಯ ಹಾರ್ಟ್ ಕೂಡ ಮಿಸ್ ಆಗಿತ್ತು. ಅದನ್ನ ಕಂಡು ಇವನಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಅವನಲ್ಲೇ ಶಪಥ ಮಾಡ್ತಾನೆ ಇದಕ್ಕೆ ಕಾರಣವಾದ ಆ ಗೋಸ್ಟ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ. ನಂತರ ಸೀದಾ ಗೋರ ಹಾಗೆ ವರ್ಧನಿದ್ದಲ್ಲಿ ಹೋಗ್ತಾನೆ. ಅನಂತರ ಅವರ ನೆಕ್ಸ್ಟ್ ಪ್ಲಾನ್ ಇದ್ದಿದ್ದು ಈ ಡ್ಯಾನನ ಹುಡುಕಿ ಅವಳನ್ನ ಕಾಪಾಡೋದು. ಆದರೆ ಈ ಕಡೆ ಆ ಗೋಸ್ಟ್ ಏನ್ ಮಾಡ್ತಿರುತ್ತೆ, ಆ ಬ್ಲ್ಯಾಕ್ ಮ್ಯಾಜಿಕ್ ರೂಮಲ್ಲಿ ಡಯಾನಾಗೆ ಮದುವೆ ಹೆಣ್ಣಿನ ತರ ವೇಷ ಮಾಡಿಸಿ ಅವಳನ್ನ ಮದುವೆ ಆಗ್ತಿರುತ್ತೆ. ಬಟ್ ಡಯಾನ ಹೇಗೋ ಅದನ್ನ ತಳ್ಳಿ ಇನ್ನೇನು ಅಲ್ಲಿಂದ ಓಡ್ಬೇಕು. ಆವಾಗ ಅಲ್ಲಿಗೆ ಇದೇ ಫ್ರಾಂಕ್ ಬಂದು ಆ ಗೋಸ್ಟ್ನ ಹಿಡ್ಕೊಂಡು ಕೆಳಗೆ ಜಿಗಿತಾನಷ್ಟೇ. ಅದರಿಂದ ಆ ಗೋಸ್ಟ್ ಹಾಗೆ ಫ್ರಾಂಕ್ ಇಬ್ರು ಕೂಡ ಸಾಯ್ತಾರೆ. ನಂತರ ಇವಾಗ ಉಳಿದಿದ್ದು ಡಯಾನ, ಗೋರ ಹಾಗೆ ಈ ವರ್ಧನ್ ಮಾತ್ರ. ಆವಾಗ ಈ ಡಯಾನ ಕೇಳ್ತಾಳೆ ರಿಗ್ ಎಲ್ಲಿ ಅಂತ. ಅದಕ್ಕೆ ಗೋರ ಹೇಳ್ತಾಳೆ ಅವನು ಸತ್ತೋಗಿದ್ದಾನಂತ. ಬಟ್ ಇವಳಿಗಾಗಿ ಅನಿಸೋದಿಲ್ಲ. ನಂತರ ಅವ್ರು ಹೇಗೋ ಸರ್ಚ್ ಮಾಡಿ ನೋಡಿದಾಗ ಒಂದ್ ಕಡೆ ಇವನು ರಿಗ್ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ ಹೊರತು ಅವನು ಸತ್ತಿರೋದಿಲ್ಲ. ನಂತರ ಅವರೇಗೋ ಅವ್ರನ್ನೆಲ್ಲ ಸೇವ್ ಮಾಡಿಕೊಂಡು ಅಂತೂ ಆ ಹೋಟೆಲಿಂದ ಹೊರ ಬರ್ತಾರೆ. ಹೊರ ಬಂದ ನಂತರ ಅವರು ರೆಕಾರ್ಡ್ ಮಾಡಿದ ಅಷ್ಟು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದರಿಂದ ಅವರು ವೈರಲ್ ಆಗಿ ತುಂಬಾ ಫೇಮಸ್ ಆಗ್ತಾರೆ ಕೂಡ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.